ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸುವುದು ಹೇಗೆ, ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿ ಬೇಕು, ಆನ್ಲೈನ್ನಲ್ಲಿ ಹೇಗೆ ಅರ್ಜಿ ಹಾಕಬೇಕು ಎಂಬುದನ್ನು ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಹೊಸ ರೇಷನ್ ಕಾರ್ಡ್ ಮಾಡಿಸಲು ಏನೇನು ಬೇಕಾಗುತ್ತೆ ಅಂದರೆ, ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮೂಲಕ ಅರ್ಹ ಕುಟುಂಬಕ್ಕೆ ರೇಷನ್ ಕಾರ್ಡನ್ನು ನೀಡಲಾಗುತ್ತದೆ. ರೇಷನ್ ಕಾರ್ಡ್ ಮೂಲಕ ಸರ್ಕಾರದ ನಿಯಮಗಳು ಪ್ರಕಾರ ಆಹಾರ, ಧಾನ್ಯ ಸೇರಿದಂತೆ ವಿವಿಧ ಸೌಲಭ್ಯಗಳು ಪಡೆಯಲು ಸಾಧ್ಯವಾಗುತ್ತದೆ. ಆದರೆ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಮೊದಲು ನಿಮ್ಮ ಕುಟುಂಬದ ಅರ್ಹತೆ ಮತ್ತು ಪ್ರಸ್ತುತ ಸರ್ಕಾರದ ನಿಯಮಗಳನ್ನು ಪರಿಶೀಲಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಹೊಸ ರೇಷನ್ ಕಾರ್ಡ್ ಮಾಡಲು ಬೇಕಾಗುವ ದಾಖಲಾತಿಗಳು ಏನಂದರೆ, ಸಾಮಾನ್ಯವಾಗಿ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಈ ಕೆಳಗಿನ ದಾಖಲಾತಿಗಳು ಬೇಕಾಗುತ್ತದೆ. ಮೊದಲನೇದಾಗಿ ಆಧಾರ್ ಕಾರ್ಡ್. ಕುಟುಂಬದ ಎಲ್ಲರ ಸದಸ್ಯರ ಆಧಾರ್ ಕಾರ್ಡ್ ವಿವರ ಸರಿಯಾಗಿರಬೇಕಾಗುತ್ತೆ. ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಎರಡನೇದಾಗಿ ಮೊಬೈಲ್ ನಂಬರ್. ಆಧಾರ್ ಅಥವಾ ಅರ್ಜಿ ಪ್ರಕ್ರಿಯೆ ಸಂಬಂಧಿಸಿದ OTP ಮತ್ತು ಸಂಪರ್ಕಕ್ಕಾಗಿ ಮೊಬೈಲ್ ನಂಬರ್ ಅಗತ್ಯವಾಗಿರುತ್ತದೆ. ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಒಂದು ಮೊಬೈಲ್ ನಂಬರ್ ಬೇಕಾಗುತ್ತದೆ. ಮತ್ತು ಮೂರನೇದಾಗಿ ವಿಳಾಸದ ಪುರಾವೆ. ಅಗತ್ಯವಿದ್ದಲ್ಲಿ ನಿವಾಸದ ವಿಳಾಸವನ್ನು ದೃಢೀಕರಿಸಿ ದಾಖಲೆ ಕೇಳ್ಬೋದು. ವಿಳಾಸದ ಪುರಾವೆ ಅಂತ ಬೇಕಾಗುತ್ತದೆ. ನಾಲ್ಕನೇದಾಗಿ ಕುಟುಂಬ ಸದಸ್ಯರ ವಿವರಗಳು. ನಾಲ್ಕನೇದಾಗಿ ಕುಟುಂಬ ಸದಸ್ಯರ ವಿವರಗಳು ಬೇಕಾಗುತ್ತದೆ. ಮತ್ತು ಕುಟುಂಬ ಮುಖ್ಯಸ್ಥರ ಹಾಗೂ ಕುಟುಂಬದ ಇತರ ಸದಸ್ಯರ ಹೆಸರು, ವಯಸ್ಸು ಮತ್ತು ಸಂಬಂಧ ವಿವರಗಳು ನೀಡಬೇಕಾಗುತ್ತದೆ. ಇದರ ಜೊತೆಗೆ ಅರ್ಜಿ ಪ್ರಕಾರ ಆದಾಯ ಪ್ರಮಾಣಪತ್ರ ಅಥವಾ ಇತರ ಸಂಬಂಧಿಸಿದ ದಾಖಲೆಗಳು ಅಗತ್ಯವಾಗಬಹುದು. ಗಮನಿಸಿ, ದಾಖಲೆಗಳು ನಿಖರ ಪಟ್ಟಿ ಮತ್ತು ಅರ್ಹತಾ ನಿಯಮಗಳು ಸರ್ಕಾರ ಪ್ರಸ್ತುತ ಮಾರ್ಗಸೂಚಿ ಹಾಗೂ ನಿಯಮ ಅರ್ಜಿ ವರ್ಗದ ಮೇಲೆ ಅವಲಂಬಿತವಾಗಿರಬೇಕು. ಆನ್ಲೈನ್ನಲ್ಲಿ ಹೇಗೆ ಅರ್ಜಿ ಹಾಕುವುದು? ಮೊದಲು ನೀವು ಕರ್ನಾಟಕದ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರ ಇಲಾಖೆಯ ಅಧಿಕೃತ ಆನ್ಲೈನ್ ಸೇವಾ ವ್ಯವಸ್ಥೆಗೆ ಹೋಗಬೇಕು. ಅಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಸಂಬಂಧಿಸಿದ ಸೇವೆಯನ್ನು ಆಯ್ಕೆ ಮಾಡಿ. ನಂತರ ಕೇಳಲಾಗುವ ಮಾಹಿತಿಯನ್ನು ಸರಿಯಾಗಿ ನಮೂದಿಸಿ. ಕುಟುಂಬದ ಮುಖ್ಯಸ್ಥರ ವಿವರವನ್ನು, ಕುಟುಂಬದ ಸದಸ್ಯರ ವಿವರವನ್ನು, ಆಧಾರ್ ವಿವರ ಮತ್ತು ವಿಳಾಸ ಮಾಹಿತಿಯನ್ನು ತಪ್ಪಲಿನಲ್ಲಿ ನಮೂದಿಸಿ. ಅಗತ್ಯವಿರುವ ದಾಖಲೆಗಳನ್ನು ಸೂಚಿಸಿ ರೀತಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ನಂತರ ಅರ್ಜಿ ಸಂಖ್ಯೆ ಅಥವಾ ಸ್ವೀಕೃತಿ ಸಂಖ್ಯೆಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಮುಂದೆ ನಿಮ್ಮ ಅರ್ಜಿ ಸ್ಥಿತಿಯನ್ನು ಪರಿಶೀಲಿಸಿ. ಇದು ಸಹಾಯ ಮಾಡುತ್ತದೆ. ಅರ್ಜಿ ಹಾಕುವಾಗ ಗಮನಿಸಬೇಕಾದ ಅಂಶಗಳು. ಸ್ನೇಹಿತರೆ, ನೀವು ರೇಷನ್ ಕಾರ್ಡ್ ಅರ್ಜಿ ಹಾಕುವಾಗ ಕೆಲವು ವಿಷಯಗಳನ್ನು ತಪ್ಪದೆ ಗಮನಿಸಿ. ಆಧಾರ್ ಕಾರ್ಡ್ನಲ್ಲಿರುವ ಹೆಸರು ಮತ್ತು ಅರ್ಜಿಯಲ್ಲಿರುವ ನಮೂದಿಸಿದ ಹೆಸರು ವ್ಯತ್ಯಾಸವಿದ್ದರೆ ಸಮಸ್ಯೆ ಉಂಟಾಗಬಹುದು. ಕುಟುಂಬದ ಸದಸ್ಯರ ಮಾಹಿತಿಯನ್ನು ಸರಿಯಾಗಿ ನಮೂದಿಸಿ. ತಪ್ಪು ಮಾಹಿತಿ ನೀಡಬೇಡಿ. ಯಾರಾದರೂ ಮಧ್ಯವರ್ತಿಗಳ ಮೂಲಕ ಅರ್ಜಿ ಹಾಕುತ್ತಿದ್ದರೆ ಹಣ ಕೊಡುವ ಮೊದಲು ಅಧಿಕೃತ ರಸೀದಿಯನ್ನು ಪಡೆಯಿರಿ. ಅದೇ ರೀತಿ ಅಧಿಕೃತ ಸರ್ಕಾರ ವೆಬ್ಸೈಟ್ ಅಥವಾ ಅಧಿಕೃತ ಸೇವಾ ಕೇಂದ್ರ ಮೂಲಕ ನೀವು ಅರ್ಜಿ ಸಲ್ಲಿಸುವುದು ಉತ್ತಮ. ಅರ್ಜಿ ಸಲ್ಲಿಸಿದ ನಂತರ ಏನಾಗುತ್ತದೆ? ಅರ್ಜಿ ಸಲ್ಲಿಸಿದ ನಂತರ ಇಲಾಖೆಯ ನಿಯಮಗಳ ಪ್ರಕಾರ ಅರ್ಜಿ ಪರಿಶೀಲನೆ ನಡೆಯಬಹುದು. ಅಗತ್ಯವಿದ್ದರೆ ದಾಖಲಾತಿಗಳು ಪರಿಶೀಲನೆ ಅಥವಾ ಸ್ಥಳ ಪರಿಶೀಲನೆ ಪ್ರಕ್ರಿಯೆ ಇರಬಹುದು. ಅರ್ಜಿ ಅನುಮೋದನೆಯನ್ನು ನಂತರ ರೇಷನ್ ಕಾರ್ಡ್ಗೆ ಸಂಬಂಧಿಸಿದ ಮಾಹಿತಿಯನ್ನು ಅಧಿಕೃತ ವ್ಯವಸ್ಥೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆದರೆ ಅರ್ಜಿ ಸಲ್ಲಿಸಿದ ತಕ್ಷಣ ಕಾರ್ಡ್ ಸಿಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಪರಿಶೀಲನೆ ಮತ್ತು ಇಲಾಖೆ ಪ್ರಕ್ರಿಯೆಯಿಂದ ಮೇಲೆ ಸಮಯ ಅವಲಂಬಿತವಾಗಿದೆ. ಕೊನೆಯ ಮಾತು. ಹಾಗಾದರೆ ಸ್ನೇಹಿತರೆ, ಈ ಹೊಸ ರೇಷನ್ ಕಾರ್ಡ್ ಮಾಡಿಸಲು ಮುಖ್ಯವಾಗಿ ಆಧಾರ್ ಕಾರ್ಡ್, ಮೊಬೈಲ್ ನಂಬರ್, ವಿಳಾಸ ವಿವರ, ಕುಟುಂಬ ಸದಸ್ಯರ ವಿವರ ಮತ್ತು ಅರ್ಜಿಗೆ ಅನುಗುಣವಾಗಿ ಬೇಕಾದ ಇತರ ದಾಖಲೆಗಳನ್ನು ಸಿದ್ಧ ಮಾಡಿಕೊಳ್ಳಿರಿ. ಅರ್ಜಿಯಲ್ಲಿ ಸಲ್ಲಿಸುವ ಮೊದಲು ಪ್ರಸ್ತುತ ಸರ್ಕಾರದ ನಿಯಮಗಳು ಮತ್ತು ಅರ್ಹತೆಗಳನ್ನು ಖಚಿತಪಡಿಸಿಕೊಳ್ಳಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಕುಟುಂಬದವರಿಗೆ ಅಥವಾ ಸ್ನೇಹಿತರೊಂದಿಗೆ ಹೊಸ ರೇಷನ್ ಕಾರ್ಡ್ ಮಾಡಬೇಕಂದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಇಂತಹ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಸರ್ಕಾರಿ ಯೋಜನೆಗಳು ಮತ್ತು ಕರ್ನಾಟಕದ ಲೇಟೆಸ್ಟ್ ಅಪ್ಡೇಟ್ಗಳು ಮಾಹಿತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.